35 ವರ್ಷದೊಳಗೆ ಅವನ ಜೀವನನೇ ಕಂಪ್ಲೀಟ್ ಆಗ್ಬಿಡ್ತು. ಅದೇ ಹೇಳ್ತಾರಲ್ಲ, ಗಂಡಂದ್ರು ನಂಬಿಬಿಟ್ಟು ಹೆಂಡ್ತಿನ ಮನೇಲಿಟ್ಟೋದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಿರ್ತಾರಂತಂದರೆ ಅನುಮಾನಗಳು ಸುಮ್ಮನೆ ಸೃಷ್ಟಿ ಆಗಂಗಿಲ್ಲ ಅನ್ನಿಸ್ತದೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸುನೀತಾ ನಾಯಕ್. ಸೊ ಇವತ್ತು ಏನಾಗ್ತಿದೆ ಅಂತಂದರೆ, ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾಗಿ ಒಂದು ಬಂಧನ ಆಗಿರಬಹುದು ಅಥವಾ ಅವರಿಗೊಂದು ಸೇಫ್ಟಿ ಆಗಿರಬಹುದು, ಯಾವುದೇ ರೀತಿ ಲೈಸೆನ್ಸ್ ಇನ್ನೂ ಮಟನೂ ಗೌರ್ಮೆಂಟ್ ಮಾಡಿಸ್ಕೊಟ್ಟಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳಕತ್ತೇನಪ್ಪ ಅಂತಂದರೆ, ಎಲ್ಲಿ ನೋಡಿದ್ರು ಹುಡುಗರ ಒಂದು ಮಾನಕ್ಕೆ ಆಗಿರಬಹುದು, ಜೀವಕ್ಕೆ ಆಗಿರಬಹುದು, ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಸೊ ಇಲ್ಲೂ ಕೂಡ ಶಿರಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಆಗಿರೋ ಒಂದು ಘಟನೆ ಏನಪ್ಪ ಅಂತಂದರೆ, ಸ್ವಂತ ಪತ್ನಿನೇ ಗಂಡನ ಕೊಲೆಯನ್ನು ಮಾಡಿದಾಳ. ನಿಜವಾಗ್ಲೂ ಇದನ್ನೆಲ್ಲ ಕೇಳಿದರೆ ಪುರುಷರಿಗೆ ಯಾವುದೇ ಒಂದು ಜೀವಕ್ಕೆ ಸೆಕ್ಯೂರ್ ಆಗಿರಬಹುದು, ಅದಕ್ಕೆ ಆಶ್ವಾಸನೆ ಆಗಿರಬಹುದು ಇಲ್ಲ. ಹೌದು, ಪರಮೇಶ್ವರ ಬಾಬು ನಾಯಕ್ ಮತ್ತು ಅರ್ಪಿತಾ ಅನ್ನೋ ಇಬ್ಬರು ದಂಪತಿಗಳ ಶಿರಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇಟ್ಕುಳಿ ಗ್ರಾಮ ಪಂಚಾಯಿತಿ ಊರಲ್ಲಿ ವಾಸ ಮಾಡ್ತಾ ಇದ್ರು. ಒಳ್ಳೆ ಜೀವನ ಸಾಕ್ತಾ ಇತ್ತು. ಆದರೆ ಇಲ್ಲಿ ಪತ್ನಿಯ ಒಂದು ದುರ್ಬುದ್ಧಿನೇ ಅಂತಲೇ ಹೇಳಬಹುದು. ಆಕೆ ಆ ಒಂದು ಮನೆಯ ಪಕ್ಕದಲ್ಲಿ ಇರುವಂತಹ ಪರಮೇಶ್ವರ್ ನಾಯಕ್ ಅನ್ನೋ ಒಬ್ಬ ವ್ಯಕ್ತಿಯನ್ನು 8 ವರ್ಷದಿಂದ ಪ್ರೀತಿ ಮಾಡಕತ್ತಿಲ್ಲ. 8 ವರ್ಷದಿಂದ ಪ್ರೀತಿ ಮಾಡಿ ಒಂದು ದಿನ ಸಂಚು ಮಾಡಿಬಿಟ್ಟು ಗಂಡನ ಒಂದು ಕತ್ತನ್ನು ನಿಜವಾಗ್ಲೂ ಕೊಲೆ ಮಾಡಿದ್ರು. ಇದು ಯಾವ ರೀತಿ ಒಂದು ಸೃಷ್ಟಿ ಆಗೈತಂತಂದರೆ, ಗಂಡ ಮತ್ತು ಆ ಒಂದು ಪ್ರಿಯಕರನ ಇಬ್ಬರು ಹುಡುಗರಿದಾರಲ್ಲ, ಅವರು ಬೆಸ್ಟ್ ಫ್ರೆಂಡ್ಸ್. ಈ ಪರಮೇಶ್ವರ ಬಾಬು ನಾಯಕ, ಆಮೇಲೆ ಇನ್ನೊಬ್ಬನು ಪರಮೇಶ್ವರ್, ಅವನು ಕೂಡ ಪರಮೇಶ್ವರ, ಇವನು ಕೂಡ ಪರಮೇಶ್ವರ್. ಸೊ ಇವರಿಬ್ಬರು ಬಹಳ ಪೆಟ್ಟ ಗೆಳೆಯರಿರ್ತಾರೆ. ಸೊ ಇವರಲ್ಲಿ ಈ ಅರ್ಪಿತಾ ಅನ್ನೋಳು ಆ ಒಂದು ಪತಿಯ ಸ್ನೇಹಿತನ ಜೊತೆನೆ ಒಂದು ಸಂಬಂಧವನ್ನು ಕಲ್ಪಿಸ್ಕೊಂಡು 8 ವರ್ಷಗಳ ಕಾಲ ಅವರು ಸಂಬಂಧವನ್ನು ಆ ಒಂದು ಪತಿಯ ಹತ್ತಿರ ಬಯಲು ಮಾಡಿರಲ್ಲ. ಇದಾದ್ಮೇಲೆ ಅವನು ಸಾಯುವಾಗಲೂ ಕೂಡ ನನ್ನ ಹೆಂಡತಿ ಇನ್ನೊಂದು ಹುಡುಗನ ಜೊತೆ ಸಹವಾಸ ಐತಿ, ಇನ್ನೊಂದು ಗಂಡಸಿನ ಸಹವಾಸ ಮಾಡ್ಯಾಳ ಅಂತ ಹೇಳಿ ಆಕಿಗೆ ಅವಾಗ್ಲೂ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಏನಾಗ್ತೈತೆ ಅಂತಂದ್ರೆ, ಪ್ರಿಯಕರನಾದ ಪರಮೇಶ್ವರ್ ಈಕೆಗೆ ಫೋರ್ಸ್ ಮಾಡ್ತಾನೆ, ನನ್ನ ಜೊತೆ ಮದುವೆ ಮಾಡ್ಕೊ ನೀನು ಅಂತೇಳಿ ಫೋರ್ಸ್ ಮಾಡಿದಾಗ ಈಕೆ ಗಂಡನಿಗೂ ಹೇಳಿದೆ ಫಸ್ಟ್ ಆ ಒಂದು ಗಂಡನ ಕತ್ತನ್ನು ಚಾಕು ತಗೊಂಡು ಕೊಲೆ ಮಾಡ್ತಾಳೆ, ಕತ್ತನ್ನು ಕತ್ತರಿಸ್ತಾಳೆ. ಇದಾದ ನಂತರ ಈ ಒಂದು ಅರ್ಪಿತಾ ಏನು ಮಾಡ್ತಾಳ, ಅಲ್ಲಿಂದಾನೆ ಪೊಲೀಸ್ ಸ್ಟೇಷನಿಗೆ ಹೋಗ್ತಾಳೆ. ಪೊಲೀಸ್ ಸ್ಟೇಷನಿಗೆ ಹೋಗ್ಬಿಟ್ಟು ನನ್ನ ಪತಿ ಕಾಣಾಗತ್ತಿಲ್ಲ, ಒಂದು ದಿನ ಆಯಿತು ಅಂದರೆ 24 ಅವರ್ಸಲ್ಲಿ ನೀವು ಎನಿ ಕಂಡೀಷನ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಪೊಲೀಸ್ ಸ್ಟೇಷನಲ್ಲಿ. ಅವಾಗ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡ್ಕೊತಾರೆ. ಸೊ ರಿಜಿಸ್ಟರ್ ಮಾಡ್ಕೊಂಡು ಕೂಡ ಎನ್ಕ್ವೈರಿ ಎಲ್ಲ ರೀತಿ ಆಗ್ತೈತಿ. ಸೊ ಒಂದು ದಿನ ಕಳೆದ ಮೇಲೆ, ಅದು ಆ್ಯಕ್ಚುಲಿ ಕಂಪ್ಲೇಂಟ್ ಕೊಟ್ಟಿದ್ದು 25ನೇ ತಾರೀಕು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರ್ತಾಳೆ. ಅವಾಗ ಪೊಲೀಸರು ಮಾರನೇ ದಿನ ಬಂದುಬಿಟ್ಟು ಪೊಲೀಸ್ ನಾಯಿ ಇರ್ತಾವಲ್ಲ, ಸೊ ಆ ನಾಯಿ ಕಡೆಯಿಂದ ಎಲ್ಲ ಕಡೆ ಹುಡುಕಿದಾಗ 200 ಮೀಟರ್ ದೂರದಲ್ಲಿ ಆ ಒಂದು ಪರಮೇಶ್ವರ್ ಬಾಬು ನಾಯಕನ ಶವ ಪತ್ತೆ ಆಗ್ತೈತಿ. ಆತನ ಕುತ್ತಿಗೆ ಮೇಲೆ ಚಾಕುದು, ಚೂರಿದು ಮಚ್ಚು ಮತ್ತೆ ಇನ್ನಿತರ ಸಲಕರಣೆಗಳಿಂದ ಆತನ ಕತ್ತನ್ನೇ ಕುಯ್ದುಬಿಟ್ಟು ಆಕಿ ಅವನನ್ನು ಮುಗಿಸಿದಾಳೆ. ಸೊ ಇದು ಸಿರಸಿ ಒಳಗೆ ಇರೋ 2 ಮನೆಯಲ್ಲಿ, ಈ ಇಟ್ಗುಳಲ್ಲಿ 2 ಮನೆಯೊಂದು ಗ್ರಾಮದಲ್ಲಿ ಅಷ್ಟು ಸ್ಪೇಸ್ ಇರ್ತದೆ, ಅಷ್ಟು ಆಜುಬಾಜು ಜನ ಇರಲ್ಲ, ಆಜುಬಾಜು ಮಂದಿ ಇಲ್ಲ. ಸೊ ಅಂಥ ಪ್ಲೇಸ್ ಒಳಗೆ ಈಕಿ ತನ್ನ ಗಂಡನನ್ನು ಕೊಲೆ ಮಾಡಿಬಿಟ್ಟು ಅಲ್ಲಿ ಹೋಗಿ ಬಿಸಾಕಿದ. ಅದು ಎಷ್ಟು 200 ಮೀಟರ್. ಅದಾದ ಮೇಲೆ ಪೊಲೀಸರ ನಾಯಿ ಅದನ್ನು ಗುರ್ತು ಹಿಡಿದ ತಕ್ಷಣ, ಆ ಒಂದು ಪೊಲೀಸರು ತನಿಖೆ ಮಾಡಿದ ತಕ್ಷಣ, ಇವಾಗ ಆಬ್ವಿಯಸ್ಲಿ ಗಂಡ ತೀರ್ಕೊಂಡಿದ್ದಾನೆ, ಈಕಿ ಒಂದು ಇಲ್ಲಿ ಕಂಪ್ಲೇಂಟ್ ಕೊಡತ್ತಾಳಂತ ಅಂದ್ರೆ ಪೊಲೀಸರು ಏನು ಅಷ್ಟು ದಡ್ಡ ಇರಂಗಿಲ್ಲ, ಅವ್ರಿಗೂ ಗೊತ್ತಾಗ್ತೈತಿ ಯಾರು ಹೆಂಗೆ, ಯಾಕಂದ್ರೆ ಕಾಲ್ಮಾನ ಹೆಂಗೆ ಹೊಂಟೈತೆ ಅಂತ ಹೇಳಿ ನಿಮಗೂ ಗೊತ್ತೈತಿ. ಸೊ ಈ ರೀತಿ ವಿಚಾರಣೆ ಮಾಡಿದಾಗ, ಗದರಿಸಿ ಕೇಳಿದಾಗ ಆಕಿ ಹೇಳ್ತಾಳೆ, ಹೌದು ನನ್ನ ಗಂಡನನ್ನು ನಾನೇ ಕೊಲೆ ಮಾಡೇನಿ, ನನ್ನ ಜೊತೆ ಪ್ರಿಯಕರನು ಅಂದರೆ ಪರಮೇಶ್ವರು ಕೂಡ ನನ್ನ ಜೊತೆ ಸೇರಿಕೊಂಡು ಕೊಲೆ ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರು ಹೆಸರನ್ನು ಹೇಳ್ತಾಳೆ. ಇದಾದ ಮೇಲೆ ಪೊಲೀಸರು ಅವ್ರ ಅಕ್ಕನನ್ನು ತನಿಖೆ ಮಾಡಿದಾಗ, ಇಲ್ಲ ರೀ ಗಂಡ ಹೆಂಡತಿ ಭಾಳ ಚಲೋ ಇದ್ರ ಇಷ್ಟೆಲ್ಲ ಮುಂದುವರಿತಾಳೆ, ಈಕಿ ಒಂದು ಹುಡುಗನ್ನ ಒಂದು ಗಂಡಸಿನ ಜೊತೆ ಅಫೇರ್ ಐತೆ ಅಂದ್ರೆ ನಮ್ಗೆ ಇವಾಗಲೂ ಕೂಡ ನಂಬಕ್ಕೆ ಆಗತ್ತಿಲ್ಲ. ಯಾಕಂತಂದರೆ ಗಂಡನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದಿವ್ರು, 2 ಮಕ್ಕಳಿದಾವ, ಮಕ್ಕಳ ಮತ್ತು ಅತ್ತೆ ಜೊತೆಯೆಲ್ಲ ಎಷ್ಟು ಚಲೋ ತಂಗಿದ್ಲಿ ಇವಳು, ಈ ಥರ ಮಾಡ್ತಾಳಂತ ನಾವು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಯಾಕಂತಂದ್ರೆ ಅಪರೂಪಕ್ಕೆ ಬರೋರಿ ನಾವು, ಇಲ್ಲೇ ಅಕ್ಕಪಕ್ಕ ಅಡ್ಡಾಡ್ತಿರ್ತೀವಿ, ನಮ್ಮ ಕೆಲಸದ ಮೇಲೆ ನಾವು, ಅವ್ರ ಕೆಲಸದ ಮೇಲೆ ಅವ್ರು ಅಂತ ಹೇಳಿ.
ಈ ಥರ ಆಕಿ ತಲೆಯೊಳಗೆ ಬರ್ತೈತೆ ಅಂತ ಹೇಳಿ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಿಜವಾಗ್ಲೂ ನನ್ನ ತಮ್ಮ ಅಂದರೆ ಆಕೆಯ ಒಂದು ಅಕ್ಕ ಹೇಳ್ತಾ ಇರೋ ಮಾತಿದು, ನನ್ನ ತಮ್ಮ ಈ ರೀತಿ ಸಾಯ್ತಾನಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ. ಭಾಳ ಅಂದ್ರೆ ಭಾಳ ನೋವಾಗಕತ್ತೈತಿ. ಯಾಕಂತಂದ್ರೆ ಈಕಿನ ಪ್ರೀತಿ ಅಷ್ಟು ಮಾಡ್ತಿದ್ದ ನನ್ನ ತಮ್ಮ, ಆದ್ರೆ ನನ್ನ ತಮ್ಮನ್ನ ಕೊಲೆ ಮಾಡೋ ಮಟ್ಟಿಗೆ ಈಕಿ ಬಂದಾಳಂತಂದ್ರೆ ಭಾಳ ಅಂದ್ರೆ ಕೇಳಿ ಭಾಳ ಬೇಜಾರಾಗ್ತೈತಿ. ನಿಜವಾಗ್ಲೂ ಇಂತಹ ಒಂದು ಘಟನೆ ನಮ್ಮೂರಲ್ಲಿ ಎಕ್ಸ್ಪೆಷಲಿ ಈ ಇಟ್ಗುಳಿಯೊಳಗೆ ನಡೀತೈತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂತ ಹೇಳಿ ಆಕೆ ಅಕ್ಕ ಅಷ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಅವಳು. ಅದು ನೋಡ್ರಿ, ಅಕ್ಕಪಕ್ಕ ಮನೀರಿ ಅವರು ಬೆಸ್ಟ್ ಫ್ರೆಂಡ್ಸ್. ಆ ಒಂದು ಪರಮೇಶ್ವರ್ ಬಾಬು ನಾಯ್ಕ ಈಗ ತೀರ್ಕೊಂಡಾನಲ್ಲ, ಸತ್ತಾನಲ್ಲ, ಅವನ ವಯಸ್ಸು ಬರೀ 35 ವರ್ಷ. ಭಾಳ ಏನಲ್ಲ ರೀ, 35 ವರ್ಷದೊಳಗೆ ಅವನ ಜೀವನನೇ ಕಂಪ್ಲೀಟ್ ಆಗ್ಬಿಡ್ತು. ಅದೇ ಹೇಳ್ತಾರಲ್ಲ, ಗಂಡಂದ್ರು ನಂಬಿಬಿಟ್ಟು ಹೆಂಡ್ತಿನ ಮನೇಲಿಟ್ಟೋದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಿರ್ತಾರಂತಂದರೆ ಅನುಮಾನಗಳು ಸುಮ್ಮನೆ ಸೃಷ್ಟಿ ಆಗಂಗಿಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ ಈ ರೀತಿ ಕಾರ್ಯಕರ್ತಗಳು ನಮ್ಮ ಒಂದು ಜಗತ್ತಿನೊಳಗೆ ನಡೆಯಕತ್ತಾವಂತಂದ್ರೆ ಆಬ್ವಿಯಸ್ಲಿ ಅನುಮಾನಗಳ ಒಂದು ಹುಳ ಅನ್ನೋದು ಎಂತಹ ಒಂದು ಮನುಷ್ಯ ಅದನಪ್ಪ ಅಂದ್ರೆ ಅವನ ತಲೆಯಲ್ಲಿ ಹುಟ್ಟೋದಂತೂ ಸಾಮಾನ್ಯ. ಸೊ ಇಲ್ಲೂ ಕೂಡ ಅನ್ಯೋನ್ಯವಾಗಿ ಬಾಳ್ತಾ ಇದ್ದ ಒಂದು ಕುಟುಂಬದಲ್ಲಿ ಬಿರುಗಾಳಿ ಬಂದಂಗೆ ಇವಳು ಹೋದ್ಲು ಅಥವಾ ಅವನು ಬಂದೋ ಗೊತ್ತಿಲ್ಲ, ಬಟ್ ಒಡೆದು ಹೋಗಿದ್ದ ಸಂಸಾರ ಉಸಿರು ನಿಲ್ಲಿಸಿದ್ದು ಪತಿ ಅಂತಲೇ ಹೇಳಬಹುದಿಲ್ಲ. ಎಂತಹ ಒಂದು ಸ್ಟೋರಿ ಅಪ್ಪ ಅಂತಂದರೆ ಇದು ರಿಯಾಲಿಟಿಯಾಗಿ ನಡೆದಿರುವಂತಹ ಘಟನೆ. ಇಡೀ ಘಟನೆ ಸಿರಸಿ ಒಳಗೆ ಎಲ್ಲರ ಮನೆ ಮಾತಾಗೈತಿ. ಹೆಣ್ಣು ಮಕ್ಕಳ ಮೇಲೆ ನೀವೆಷ್ಟೇ ಒಳ್ಳೆ ಹೆಣ್ಣುಮಕ್ಕಳು ಅದಾರಪ್ಪ ಅಂತಂದರೂ ಇಂತಹ ಘಟನೆಗಳನ್ನು ನೋಡಿದರೆ ಅನುಮಾನ ಪಡೋದು, ಆಮೇಲೆ ಅನುಮಾನ ದೃಷ್ಟಿಯಿಂದ ನೋಡೋದು, ಇವೆಲ್ಲ ಸರ್ವೇ ಸಾಮಾನ್ಯನೇ ಆಗ್ತದೆ. ಸಿರಸಿ ಒಳಗೆ ಆಗಿರೋದು ಕೇವಲ ಒಂದು ಘಟನೆ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದು ಬೆಳಕಿಗೆ ಬಂದ ತಕ್ಷಣ ಆ್ಯಕ್ಚುಲಿ ಈ ಒಂದು ಸೊಸೈಟಿ ಒಳಗೆ ಸೆಕ್ಯೂರ್ ಇಲ್ಲದೆ ಇರೋರು ಅಂತಂದರೆ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂತಹ ಒಂದು ಆಗ್ತಾ ಇರೋ ಪ್ರಕರಣಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅನ್ನಿಸ್ತೈತಿ ಸೆಕ್ಯೂರಿಟಿ ಬೇಕಾಗಿರೋದು ಪುರುಷರಿಗಂತ ಹೇಳಿ. ಯಾಕಂತಂದರೆ ಯಾವುದೇ ಒಂದು ಮುಲಾಜಿಲ್ಲ ರೀ, ಒಂದು ಹೆಣ್ಣು ಒಂದು ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾಳಪ್ಪ ಅಂತಂದರೆ ಎಂತಹ ಒಂದು ಕೇಳಕ್ಕೇನೆ ಬಹಳ ಬೇಜಾರಾಗ್ತೈತಿ ಆ ಮಾತನ್ನು. ಯಾಕಂತಂದರೆ ಹೆಣ್ಣಂದರೆ ಅಬಲೆ, ಅವಳು ತುಂಬ ನಿಶಕ್ತಿ ಉಳ್ಳವಳು, ಅವಳ ಹತ್ತಿರ ತುಂಬ ಮೃದುವಾಗಿ ಮಾತನಾಡಬೇಕು, ಹಾಗೆ ಹೀಗೆ ಅಂತೇಳಿ ಸ್ಲೋಗನ್ಸನ್ನು ಹಾಕೊತಾಳು. ಇಂತಹ ಹೆಣ್ಣುಮಕ್ಕಳು ಇವಾಗಿನ ಜನ್ರೇಷನ್ ಒಳಗೆ ಬರತಾರು ಅದಾರು ಅಂತಂದ್ರೆ ನಂಬಕನ ಅಸಾಧ್ಯ ಆಗಕತ್ತೈತ್ರಿ. ಯಾಕಂತಂದ್ರೆ ಹೆಣ್ಣು ಮನೆ ಕಣ್ಣು ಅಂತ ಹೇಳ್ತಾರೆ. ಅದೇ ಹೆಣ್ಣಿನ ಕಣ್ಣು ಇನ್ನೊಬ್ಬರ ಮೇಲೆ ಬಿತ್ತಂದ್ರೆ ಮನೆ ಸರ್ವನಾಶ ಅಂಥೇಳಿ ಈ ಹೆಣ್ಣು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದಾಳೆ. ನೋಡ್ರಿ, ಒಂದು ಲೈಫಲ್ಲಿ ಆಗೋ ಒಂದು ಮದುವೆ ಇರೋ ಒಂದು ಮದುವೆಯಲ್ಲಿ ಇರೋ ಒಂದು ಗಂಡನ ಜೊತೆ ನಿಯತ್ತಾಗಿ ನೆಟ್ಟಗಿರಬೇಕ್ರಿ ಲೈಫ್ ಒಳಗೆ. ಅದೇ ಹೇಳ್ತಾರಲ್ಲ, ಕಟ್ಕೊಂಡವನು ಕೊನೆ ತನಕ ಇಟ್ಕೊಂಡವನು ಇರೋ ತನಕ ಅಂತ ಹೇಳಿಬಿಟ್ಟು. ಅದು ಗಂಡಿಗೂ ಇನ್ಕ್ಲೂಡ್ ಆಗುತ್ತಾ, ಹೆಣ್ಣಿಗೂ ಇನ್ಕ್ಲೂಡ್ ಆಗುತ್ತಾ. ಇಲ್ಲಿ ಏನು ಹುಡುಗಿರೂ ಸಾಚ ಅಲ್ಲ, ಹುಡುಗರೂ ಸಾಚ ಅಲ್ಲ. ಎಲ್ಲರೂ ಕೂಡ ಒಂದು ಟೈಮೊಳಗೆ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡಾಕತ್ತೀವಿ ಅಂತ ಹೇಳಿ ನಮಗೆ ಫೀಲ್ ಆದಾಗ ಅದನ್ನು ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಬೇಕ್ರಿ. ಈ ರೀತಿ ಎಲ್ಲ ನಮ್ಮನ್ನು ನಂಬಿ ಇರೋ ಅಂಥ ಜೀವಗಳಿಗೆ ಮೋಸ ಮಾಡಿದರೆ ಇವನ್ ದೇವರು ಕೂಡ ಮೆಚ್ಚಂಗಿಲ್ಲ ರೀ. ಸೊ ಇದು ಸಿರಸಿ ಒಳಗೆ ನಡೆದ ಒಂದು ಘಟನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಸಿರಸಿಯೊಳಗೆ ಎಕ್ಸ್ಪೆಷಲಿ ಉತ್ತರ ಕನ್ನಡ ಅಂತಂದರೆ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತಂದರೆ, ಯಾಕಂತಂದ್ರೆ ನೀವು ನೋಡಿರಿ ಉತ್ತರ ಕನ್ನಡ ಮಂದಿ ಹೆಂಗಿರ್ತಾರಪ್ಪ ಅಂತಂದ್ರೆ ರಿಸ್ಪೆಕ್ಟಬಲ್ ಆಗಿ ಮಾತಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವಾಚ್ಯ ಶಬ್ದಗಳು ಬಳಸೋದು ಕಡಿಮೆ ನಾನು ಕೇಳಿರೋ ಮಟ್ಟಿಗೆ. ಯಾಕಂತಂದ್ರೆ ಇವನ್ ಬೇರೆ ಒಂದು ಊರನ್ನು ಕಂಪೇರ್ ಮಾಡಿದರೆ ಆ ಕಡೆ ಬಹಳ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಡೋ ಒಂದು ಜಿಲ್ಲೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಅದನ್ನು ನೋಡಿದ್ದೀನಿ, ಕೇಳಿದ್ದೀನಿ. ಸೊ ಇಂತಹ ಒಂದು ರಿಸ್ಪೆಕ್ಟಬಲ್ ಇರುವಂತಹ ಊರೊಳಗೆ ಹೆಣ್ಣು ಅದನ್ನು ದುರುಪಯೋಗ ಮಾಡಿಕೊಂಡು ದಾರಿ ತಪ್ಪಿದ ಕತೆ ಕೂಡ ಇಲ್ಲಿ ನಡೀತು. ಸೊ ಈ ಒಂದು ಕೊಲೆ ಮಾಡುವಂತಹ ಹೆಣ್ಣುಗಳ ಸಂಖ್ಯೆ ಯಾವ ಜಿಲ್ಲೆ ಆಗಲಿ, ಯಾವ ರಾಜ್ಯ ಆಗಲಿ, ಯಾವ ದೇಶ ಆಗಲಿ ಏನು ಕಡಿಮೆ ಇಲ್ಲ. ಆದರೆ ಏನೇ ಒಂದು ಮಾಡ್ತೀವಿ ಅಂತಂದಾಗ ಅದರ ಒಂದು
ಅರಿವು, ಆಮೇಲೆ ನಾವು ಮಾಡೋ ಕೆಟ್ಟ ಕೆಲಸದ ಒಂದು ಮಾಡ್ತಾ ಇರೋದು ಕೆಟ್ಟ ಕೆಲಸನ, ಇದರ ಬಗ್ಗೆ ಹೋಗಬಾರ್ದು, ಇದನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಅನ್ನೋದು ಇರಬೇಕು. ಯಾಕಂತಂದರೆ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಚಲೋನ ಕೊಟ್ಟಿದ್ದಾನೆ. ಚಲೋ ಇದ್ದದನ್ನು ಕಾಪಾಡ್ಕೊಂಡು ಹೋಗೋದನ್ನು ಕಳ್ಕೋಬೇಕು ಹೊರತು ಇದ್ದದನ್ನು ಕಳ್ಕೊಂಡು ಹೋಗುವಂಥ ಸ್ಥಿತಿಗೆ ಬರಬಾರ್ದು. ಯಾಕಂತಂದ್ರೆ ಮುಂದೆ ಒಂದು ದಿನ ಟೈಮ್ ಬರ್ತದೆ, ನಾವು ಬೇಕು ಅಂತ ಅಂದ್ರೂ ಸಿಗದೇ ಇರೋ ಸಿಚುವೇಶನ್ಸ್. ಸೊ ದಾರಿ ತಪ್ತಾ ಇದ್ದೀವಿ ಅಂತಂದಾಗ ಸೇವ್ ಮಾಡ್ಬೇಕ್ರಿ ನಮ್ಮನ್ನು ನಾವು ಸೇವ್ ಮಾಡಿಕೊಂಡ್ರೆ ಮುಂದಿರೋರಿಗೆ ನಾವು ಹೇಳೋಕ್ಕೆ ಸಾಧ್ಯ. ನಮ್ಮ ತಟ್ಟೆಯಲ್ಲೇ ದೊಡ್ಡದಾಗಿ ಹೆಗ್ಣ ಬಿದ್ದೈತಪ್ಪ ಅಂದರೆ ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಹುಡ್ಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬೋದು. ಸೊ ಇವಳು ಕೂಡ ತನ್ನ ತಟ್ಟೆಯಲ್ಲಿ ಬಂಗಾರ ಬಿದ್ರೂ ಕೂಡ ಆಸೆ ಪಟ್ಟಿದ್ದು ಸಗಣಿಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈಕೆ ಒಂದು ಜೀವನ ಚರಿತ್ರೆ ಅಂತ್ಯನೇ ಐತಿ. ಯಾಕಂತಂದ್ರೆ ರೆಸ್ಪೆಕ್ಟ್ ಇಲ್ಲ, ಹಸ್ಬೆಂಡ್ ಇಲ್ಲ, ಮಕ್ಕಳಂತೂ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಝೀರೋ. ಸೊ ಫೈನಲಿ ಮೆನ್ ಆಮೇಲೆ ಬಾಯ್ಸ್ ಎಲ್ಲರೂ ಕೂಡ ಬಿ ಸೆಕ್ಯೂರ್ ಆಗಿರಲಿ. ಎಕ್ಸ್ಪೆಷಲಿ ಇಂತಹ ಹೆಣ್ಣು ಮಕ್ಕಳಿಂದನೇ ಅಂತ ಹೇಳ್ಬೋದು. ಏನೇ ಒಂದು ಕೆಲಸ ಮಾಡಿರಿ, ನೋಡ್ಕೊಂಡು ಮಾಡಿರಿ. ಎಕ್ಸ್ಪೆಷಲಿ ನಿಮ್ದು ಹೆಣ್ಮಕ್ಳ ನಡುವೆ ಏನಾದ್ರು ಒಂದು ಕನ್ವರ್ಜೇಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ವೈಫಸ್ ನಡುವೆ ಕನ್ವರ್ಜೇಷನ್ಸ್ ಆಗಿರ್ಬೋದು, ಎನಿಥಿಂಗ್ ಎಲ್ಸ್ ಫಾರ್ ಯುವರ್ ಪರ್ಸ್ನಲ್ಸ್, ಏನೇ ಒಂದು ಇರಲಿ, ಎಲ್ಲ ಕಡೆನೂ ಗಮನ ಇರಲಿ. ಯಾಕಂತಂದರೆ ನಂಬಿಕೆನೂ ತೀರಾ ಒಳ್ಳೆಯದಲ್ಲ, ಅನುಮಾನನೂ ತೀರಾ ಒಳ್ಳೆಯದಲ್ಲ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಲೈಫ್ ಭಾಳ ಖುಷಿಯಾಗಿರ್ತೈತೆ ಅಂತ ಹೇಳ್ಬೋದು. ಸೊ ಫೈನಲಿ ಈ ಒಂದು ವಿಡಿಯೋಕ್ಕೆ ನಾನು ಮುಕ್ತಾಯ ಹಾಡ್ತಾ ಇದ್ದೀನಿ. ಸೊ ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರಿಗೆ ಈ ಮಾಹಿತಿ ಕಲಿಸ್ಬೇಕು ಅಂತ ಇದ್ದೀರಿ, ಸೊ ಅವರೆಲ್ಲರಿಗೂ ಕೂಡ ಕಳಿಸಿ. ಥ್ಯಾಂಕ್ ಯು ಸೋ ಮಚ್.